ದ ಡೀಪ್ ಡೈವ್ನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಉದ್ದೇಶ ಬಹಳ ಸರಳ. ನಮ್ಮ ಮುಂದಿರುವ ಈ ಹಲವು ವರದಿಗಳು, ಮೂಲ ದಾಖಲೆಗಳ ರಾಶಿಯಿಂದ ಅತ್ಯಂತ ಪ್ರಮುಖವಾದ ವಿಷಯಗಳನ್ನು ಹೆಕ್ಕಿ ತೆಗೆಯೋದು. ನಮಸ್ಕಾರ. ಇದು ಕೇವಲ ಮೇಲ್ನೋಟದ ಚರ್ಚೆ ಅಲ್ಲ, ವಿಷಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಯತ್ನ. ಎಕ್ಸಾಕ್ಟ್ಲಿ. ಇವತ್ತು ನಾವು ಒಂದು ಬಹಳ ಗಂಭೀರವಾದ ಆದರೆ ನಮ್ಮೆಲ್ಲರ ದೈನಂದಿನ ಬದುಕಿಗೆ ಹತ್ತಿರವಾದ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಫೆಬ್ರವರಿ 25ರಂದು ನಡೆಯಲಿರುವ ಭಾರತೀಯ ಮಜ್ದೂರ್ ಸಂಘ ಅಂದ್ರೆ BMSನ ರಾಷ್ಟ್ರೀಯ ಆಂದೋಲನ ದಿನದ ಬಗ್ಗೆ. ಹೌದು. ಈ ಪ್ರತಿಭಟನೆಯ ಹಿಂದಿರುವ ಅಸಲಿ ಕಾರಣಗಳೇನು, ಕಾರ್ಮಿಕರ ಬೇಡಿಕೆಗಳೇನು ಅನ್ನೋದನ್ನ ನಾವು ಇವತ್ತು ಲಭ್ಯವಿರುವ ಮೂಲ ದಾಖಲೆಗಳ ಆಧಾರದ ಮೇಲೆ ಬಿಡಿಸಿ ನೋಡಲಿದ್ದೇವೆ. ಖಂಡಿತ. ಆದ್ರೆ ಈ ಚರ್ಚೆ ಶುರು ಮಾಡೋ ಮುನ್ನ ಕೇಳುಗರಿಗೆ ಒಂದು ಸ್ಪಷ್ಟನೆ ಕೊಡಬೇಕು. ನಾವು ಇವತ್ತು ಚರ್ಚೆ ಮಾಡ್ತಿರೋದು ಸಂಪೂರ್ಣವಾಗಿ ಮೂಲ ದಾಖಲೆಗಳನ್ನ ಮಾತ್ರ ಆಧರಿಸಿದೆ. ನಿಜ. ಇಲ್ಲಿ ನಾವು ಯಾವುದೇ ಎಡಪಂಥೀಯ ಅಥವಾ ಬಲಪಂಥೀಯ ರಾಜಕೀಯ ಸಿದ್ಧಾಂತಗಳ ಪರ ವಹಿಸ್ತಾ ಇಲ್ಲ. ದಾಖಲೆಗಳಲ್ಲಿ ಏನಿದೆ, ಕಾರ್ಮಿಕರ ಸಮಸ್ಯೆಗಳೇನು ಅನ್ನೋದನ್ನ ಮಾತ್ರ ಯಥಾವತ್ತಾಗಿ ನಿಷ್ಪಕ್ಷಪಾತವಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ನಾವು ಕೇವಲ ಮಾಹಿತಿಯ ರಾಯಭಾರಿಗಳಷ್ಟೇ. ಸರಿ, ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಒಡಿಶಾದ ಪುರಿಯಲ್ಲಿ ಇತ್ತೀಚೆಗೆ BMSನ 21ನೇ ಅಖಿಲ ಭಾರತೀಯ ಮಹಾಸಭೆ ನಡೀತು. ಅಲ್ಲೇ ಅವರು ಈ ಫೆಬ್ರವರಿ 25ರ ಆಂದೋಲನ ದಿನದ ನಿರ್ಣಯ ತೆಗೆದುಕೊಂಡಿದ್ದು. ನೋಡಿ, ಇದು ಯಾವುದೋ ಒಂದು ಊರಿನ ಅಥವಾ ಒಂದು ಕಾರ್ಖಾನೆಯ ಮುಷ್ಕರ ಅಲ್ಲ. ದೇಶದ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲೂ ಏಕಕಾಲದಲ್ಲಿ ನಡೆಯುವ ಬೃಹತ್ ಧರಣಿ ಇದು. ಅಂದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡರ ಮೇಲೂ ತೀವ್ರವಾದ ಒತ್ತಡ ಹೇರುವ ಪ್ರಯತ್ನ ಅಲ್ವಾ? ಇಲ್ಲಿ ಆಕರ್ಷಕ ವಿಚಾರ ಏನಂದ್ರೆ, ಇದು ಏಕಾಏಕಿ ರಾತ್ರೋರಾತ್ರಿ ಹುಟ್ಟಿಕೊಂಡಿದ್ದಲ್ಲ. ಖಂಡಿತ ಇಲ್ಲ. ಮೂಲ ದಾಖಲೆಗಳನ್ನ ಗಮನಿಸಿದ್ರೆ ಒಂದು ವಿಷಯ ಬಹಳ ಸ್ಪಷ್ಟವಾಗುತ್ತೆ. ಸಂಘಟನೆಯು ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ನಿರಂತರವಾಗಿ ಸರ್ಕಾರದ ಗಮನ ಸೆಳೆಯುವ ಪ್ರಯತ್ನ ಮಾಡ್ತಲೇ ಬಂದಿದೆ. ಆದ್ರೆ ತಕ್ಕ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಹೌದು. ಅನೇಕ ಬಾರಿ ಮಾತುಕತೆ, ಮನವಿಗಳ ಮೂಲಕ ಪರಿಹಾರಕ್ಕೆ ನೋಡಿದ್ದಾರೆ. ಸ್ಪಂದನೆ ಸಿಗದಿದ್ದಾಗ ವ್ಯವಸ್ಥೆಯ ಕಿವಿ ಹಿಂಡಲು ಈ ರೀತಿಯ ರಾಷ್ಟ್ರವ್ಯಾಪಿ ಆಂದೋಲನ ಅನಿವಾರ್ಯ ಆಗುತ್ತೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಸುಖ ಸುಮ್ಮನೆ ಈ ಪ್ರತಿಭಟನೆ ನಡೀತಾ ಇಲ್ಲ. ದಾಖಲೆಯಲ್ಲಿ ಕೊಟ್ಟಿರುವ ಕೆಲವು ವಾಸ್ತವ ಉದಾಹರಣೆಗಳನ್ನು ನೋಡಿದ್ರೆ ಆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ತಿಳಿಯುತ್ತೆ. ಮೊದಲನೇ ಉದಾಹರಣೆ ರಾಂಚಿಯಲ್ಲಿರುವ ಹೆವಿ ಇಂಜಿನಿಯರಿಂಗ್ ಕಾರ್ಪೊರೇಷನ್ ಅಂದ್ರೆ HEC ಉದ್ಯೋಗಿಗಳದ್ದು. ಅಲ್ಲಿನ ಕಾರ್ಮಿಕರಿಗೆ ಕಳೆದ 32 ತಿಂಗಳುಗಳಿಂದ ವೇತನವೇ ಆಗಿಗ. ಒಂದು ನಿಮಿಷ, 32 ತಿಂಗಳ ಅಂದ್ರೆ ಸುಮಾರು 2.5 ವರ್ಷಗಳಿಗಿಂತ ಹೆಚ್ಚು. ಎಕ್ಸಾಕ್ಟ್ಲಿ. ಒಮ್ಮೆ ಯೋಚನೆ ಮಾಡಿ, 1 ತಿಂಗಳ ಸಂಬಳ ತಡವಾದರೆ EMI ಕಟ್ಟೋಕೆ ಪರದಾಡುವ ಈ ಕಾಲದಲ್ಲಿ 2.5 ವರ್ಷಗಳ ಕಾಲ ಸಂಬಳ ಇಲ್ಲದೆ ಒಂದು ಕುಟುಂಬ ಹೇಗೆ ಬದುಕಲು ಸಾಧ್ಯ? ಇದು ಕೇವಲ ಆರ್ಥಿಕ ಸಂಕಷ್ಟ ಅಲ್ಲ, ಆ ಕಾರ್ಮಿಕರನ್ನ ಮಾನಸಿಕವಾಗಿ ಕುಗ್ಗಿಸುವ ಅಮಾನವೀಯವಾದ ವಾಸ್ತವ ಇದು. ದಿನನಿತ್ಯದ ಖರ್ಚು, ಮಕ್ಕಳ ಸ್ಕೂಲ್ ಫೀಸು ಯಾವುದೂ ನಿಲ್ಲೋದಿಲ್ಲ ಅಲ್ವಾ? ನಿಜ. ಇದು ಒಂದು ಬೃಹತ್ ಉದ್ಯಮದಲ್ಲಿ ನಡೀತಾ ಇದೆ ಅನ್ನೋದು ವ್ಯವಸ್ಥೆಯ ಬಹುದೊಡ್ಡ ವೈಫಲ್ಯವನ್ನ ತೋರಿಸುತ್ತೆ. ವೇತನ ಅನ್ನೋದು ಬದುಕುವ ಹಕ್ಕು. ಇನ್ನೊಂದು ಉದಾಹರಣೆ ಕೂಡ ಇದೆ. ಕರೋನಾ ಮಹಾಮಾರಿಯ ನಂತರ 8 ರಾಜ್ಯಗಳಲ್ಲಿರುವ ನ್ಯಾಷನಲ್ ಟೆಕ್ಸ್ಟೈಲ್ಸ್ ಕಾರ್ಪೊರೇಷನ್ ಅಂದ್ರೆ NTC ಮಿಲ್ ಕಾರ್ಮಿಕರ ಪರಿಸ್ಥಿತಿ. ಇವರಿಗೆ ಈಗ ಸಿಗ್ತಿರೋದು ಕೇವಲ 50% ವೇತನವಂತೆ. ಅಂದ್ರೆ ಕೆಲಸ ಪೂರ್ತಿ, ಆದರೆ ಸಂಬಳ ಮಾತ್ರ ಅರ್ಧ. ಅದೇ ಇದಕ್ಕಿಂತ ದೊಡ್ಡ ಆಘಾತಕಾರಿ ವಿಷಯ ಏನಂದ್ರೆ, ಆ ಅರ್ಧ ಸಂಬಳ ಕೂಡ ಕಳೆದ 10 ತಿಂಗಳುಗಳಿಂದ ಬಾಕಿ ಉಳಿದಿದೆ. ಕರೋನಾ ಮುಗಿದು ಜಗತ್ತು ಸಹಜ ಸ್ಥಿತಿಗೆ ಮರಳಿದ್ರೂ ಇವರ ಬದುಕು ಮಾತ್ರ ಇನ್ನು ಅದೇ ಸಂಕಷ್ಟದಲ್ಲಿದೆ. ಕರೋನಾ ಒಂದು ದೊಡ್ಡ ವಿಪತ್ತು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಆದರೆ ಆ ವಿಪತ್ತನ್ನೇ ನೆಪವಾಗಿಟ್ಕೊಂಡು ಕಾರ್ಮಿಕರ ಹಕ್ಕುಗಳನ್ನ ಕಸಿಯೋದು ಎಷ್ಟು ಸರಿ? 10 ತಿಂಗಳು ಸಂಬಳ ಪಡೆದೇ ಇದ್ರೆ ಅವರು ಸಾಲದ ಸುಳಿಗೆ ಸಿಲುಕಲ್ವಾ? ಇದು ನೇರವಾದ ಶೋಷಣೆ. ಖಂಡಿತ. ಇನ್ನು ಮೂರನೇ ಉದಾಹರಣೆ ನಿಮ್ಮೆಲ್ಲರ ಸುತ್ತಮುತ್ತ ದಿನನಿತ್ಯ ಕಾಣುವ ಜನರ ಬಗ್ಗೆ ಇದೆ. ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು ಮತ್ತು ಮಧ್ಯಾಹ್ನದ ಬಿಸಿ ಊಟ ತಯಾರಿಸುವ ಕಾರ್ಮಿಕರು. ಇವರ ಸೇವೆ ಬಗ್ಗೆ ನಾವೆಲ್ಲರೂ ಹೆಮ್ಮೆ ಪಡ್ತೀವಿ. ಹೌದು. ಸತತ 5 ದಶಕಗಳಿಂದ ಅಂದ್ರೆ 50 ವರ್ಷಗಳಿಂದ ಈ ದೇಶದ ಆರೋಗ್ಯ ಮತ್ತು ಮಕ್ಕಳ ಪೋಷಣೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ದಿನಕ್ಕೆ 10 ಗಂಟೆಗೂ ಹೆಚ್ಚು ದುಡಿತಾರೆ. ಕೋವಿಡ್ ಸಮಯದಲ್ಲಿ ಇವರನ್ನೇ ನಾವು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಕರೆದ್ವಿ. ಆದರೆ ವಾಸ್ತವದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಇಂದಿಗೂ ಇವರ ಗೌರವಧನ ಹೆಚ್ಚಿಸಿಲ್ಲ. ಎಕ್ಸಾಕ್ಟ್ಲಿ.
ಇವರನ್ನ ಪೂರ್ಣಾವಧಿ ಉದ್ಯೋಗಿಗಳು ಅಂತ ಪರಿಗಣಿಸದೆ ಇಂದಿಗೂ ಕೇವಲ ಸ್ಕೀಮ್ ಕಾರ್ಮಿಕರು ಅಂತಲೇ ಕರೆಯಲಾಗ್ತಿದೆ. ಈ ಸ್ಕೀಮ್ ಕಾರ್ಮಿಕರು ಅನ್ನೋ ಹಣೆಪಟ್ಟಿ ಕಟ್ಟೋದ್ರಿಂದ ಅವರಿಗೆ ಸಿಗಬೇಕಾದ ಕನಿಷ್ಠ ವೇತನ, PF, ESI ನಂತಹ ಯಾವ ಭದ್ರತೆಯೂ ಸಿಗೋದಿಲ್ಲ. ಕೆಲಸ ಪೂರ್ಣಾವಧಿ, ಆದರೆ ಭದ್ರತೆ ಮಾತ್ರ ಶೂನ್ಯ. ಇದು ಬಹುದೊಡ್ಡ ಅನ್ಯಾಯ. ಇದರ ಜೊತೆಗೆ ನಿವೃತ್ತರಾದ ಪಿಂಚಣಿದಾರರ ಪರಿಸ್ಥಿತಿ ಕೂಡ ದಾಖಲೆಗಳಲ್ಲಿದೆ. EPS 95 ಅಡಿಯಲ್ಲಿ ಕನಿಷ್ಠ ಪಿಂಚಣಿ ಕೇವಲ 1,000 ರೂಪಾಯಿಗಳಷ್ಟೇ ಇದೆ. ಇಂದಿನ ಮಾರುಕಟ್ಟೆಯಲ್ಲಿ 1,000 ರೂಪಾಯಿಗೆ ಒಂದು ಗ್ಯಾಸ್ ಸಿಲಿಂಡರ್ ಕೂಡ ಬರೋದಿಲ್ಲ. ಇನ್ನು ಇಡೀ ತಿಂಗಳ ಜೀವನ ನಡೆಸೋದು ಹೇಗೆ? ಇಡೀ ಜೀವನ ದುಡ್ದು ನಿವೃತ್ತರಾದ ಮೇಲೆ ಈ ಮಟ್ಟದ ಆರ್ಥಿಕ ಅಸುರಕ್ಷತೆ ನಿಜಕ್ಕೂ ದುರಂತ. ಹಾಗೆಯೇ ಬ್ಯಾಂಕ್ ಉದ್ಯೋಗಿಗಳು 5 ದಿನಗಳ ಕೆಲಸದ ವಾರಕ್ಕಾಗಿ ಮಾಡ್ತಿರುವ ಹೋರಾಟ, ಇವೆಲ್ಲವೂ ನಮ್ಮ ಕಣ್ಮುಂದಿರುವ ಕಾರ್ಮಿಕರ ಕಠಿಣ ವಾಸ್ತವಗಳು. ಈ ಎಲ್ಲಾ ಉದಾಹರಣೆಗಳನ್ನ ನಾವು ಒಟ್ಟಿಗೆ ಸೇರಿಸಿ ಒಂದು ವಿಶಾಲ ದೃಷ್ಟಿಕೋನದಲ್ಲಿ ನೋಡಿದಾಗ BMS ಮುಂದಿಟ್ಟಿರುವ 8 ಪ್ರಮುಖ ಬೇಡಿಕೆಗಳ ಹಿಂದಿನ ಅಸಲಿ ಕಾರಣ ನಮ್ಗೆ ಅರ್ಥವಾಗುತ್ತೆ. ಹೌದು, ಈ ಉದಾಹರಣೆಗಳೆಲ್ಲ ಕೇವಲ ರೋಗ ಲಕ್ಷಣಗಳು. ಅಸಲಿ ರೋಗ ಇರೋದು ನಮ್ಮ ವ್ಯವಸ್ಥೆಯಲ್ಲಿ ಅಂತ ಅವರು ಹೇಳ್ತಿದ್ದಾರೆ. ಎಕ್ಸಾಕ್ಟ್ಲಿ. ಅವರ ಮೊದಲನೇ ಬೇಡಿಕೆನೇ ನೋಡಿ, ಕಾರ್ಮಿಕ ಕಾನೂನುಗಳ ಕಟ್ಟುನಿಟ್ಟಾದ ಜಾರಿ. ಅಂತ್ಯೋದಯ ಪರಿಕಲ್ಪನೆಯಡಿ ಎಲ್ಲಾ ರಂಗದ ಕಾರ್ಮಿಕರಿಗೂ ಈ ಕಾನೂನುಗಳು ಅನ್ವಯವಾಗಬೇಕು ಅಂತಾರೆ. ಅಂತ್ಯೋದಯ ಅಂದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಅಭಿವೃದ್ಧಿಯ ಲಾಭ ತಲುಪಬೇಕು ಅನ್ನೋದು. ದೆಹಲಿಯಲ್ಲೋ ವಿಧಾನಸೌಧದಲ್ಲೋ ರೂಪಿಸುವ ಕಾನೂನುಗಳು ಕೇವಲ ಕಾಗದದ ಮೇಲಿದ್ರೆ ಸಾಲದು, ಅದು ಹಳ್ಳಿಯ ಕಾರ್ಖಾನೆಯಲ್ಲಿ ದುಡಿಯುವ ಕಾರ್ಮಿಕನಿಗೂ ರಕ್ಷಣೆ ನೀಡಬೇಕು. ನಿಜ. ಇನ್ನು ಅವರ ಎರಡನೇ ಬೇಡಿಕೆ ಹೊಸ ಲೇಬರ್ ಕೋಡ್ಗಳಲ್ಲಿ ತಿದ್ದುಪಡಿ ತರುವ ಬಗ್ಗೆ ಇದೆ. 2020ರಲ್ಲಿ ಸರ್ಕಾರ ತಂದ ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ ಮತ್ತು ಇತರ ಕೋಡ್ಗಳು ಹಳೆಯ ಕಾನೂನುಗಳನ್ನು ಸರಳೀಕರಿಸುವ ಪ್ರಯತ್ನ ಆಗಿತ್ತು. ಆದ್ರೆ ಈ ಹೊಸ ಕಾನೂನುಗಳು ಕಾರ್ಮಿಕರ ಸಮಸ್ಯೆಗಳನ್ನ ಪರಿಹರಿಸುವ ಬದಲು ಅವರ ಹಕ್ಕುಗಳನ್ನ ಕಸಿದುಕೊಳ್ಳುತ್ತಿವೆ ಅನ್ನೋದು ಅವರ ವಾದ ಅಲ್ವಾ? ಹೌದು. ಆ ಸರಳೀಕರಣ ಅನ್ನೋ ಪದವೇ ಇಲ್ಲಿ ಚರ್ಚೆಗೆ ಗ್ರಾಸವಾಗಿರೋದು. ನಿಯಮಗಳನ್ನ ಸರಳೀಕರಿಸುವ ನೆಪದಲ್ಲಿ ಮಾಲೀಕರಿಗೆ ಸುಲಭವಾಗಿ ಕೆಲಸದಿಂದ ತೆಗೆಯುವ ಅಧಿಕಾರ ಸಿಕ್ಕಿದೆ ಅಂತ ಕಾರ್ಮಿಕ ಸಂಘಟನೆಗಳು ಆರೋಪಿಸ್ತಾ ಇವೆ. ಹಾಗಾಗಿ ಅದರಲ್ಲಿ ಕಾರ್ಮಿಕರ ಹಿತಾಸಕ್ತಿ ಕಾಪಾಡುವ ತಿದ್ದುಪಡಿ ಆಗಲೇಬೇಕು. ಇನ್ನು ಅವರ ಮೂರನೇ ಬೇಡಿಕೆ ಕೂಡ ಆಡಳಿತಾತ್ಮಕ ವ್ಯವಸ್ಥೆಗೆ ಸಂಬಂಧಿಸಿದ್ದು. ಅದೇ ತ್ರಿಪಕ್ಷೀಯ ವ್ಯವಸ್ಥೆ, ಅಂದ್ರೆ ಟ್ರೈಪಾರ್ಟೈಟ್ ಸಿಸ್ಟಮ್ನ ಪುನರುಜ್ಜೀವನ. ಇಂಡಿಯನ್ ಲೇಬರ್ ಕಾನ್ಫರೆನ್ಸ್ ಅನ್ನ ತಕ್ಷಣವೇ ಆಯೋಜಿಸಬೇಕು ಅಂತ ಅವರು ಕೇಳ್ತಿದ್ದಾರೆ. ಇದನ್ನ ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಒಂದು ಟೇಬಲ್ ಸುತ್ತ ಸರ್ಕಾರ, ಮಾಲೀಕರು ಮತ್ತು ಕಾರ್ಮಿಕರ ಪ್ರತಿನಿಧಿಗಳು ಒಟ್ಟಿಗೆ ಕೂತು ಚರ್ಚೆ ಮಾಡೋದು. ನಿಯಮಗಳನ್ನ ರೂಪಿಸುವಾಗ ಆ ನಿಯಮ ಯಾರಿಗೆ ಅನ್ವಯವಾಗುತ್ತೋ ಅವರ ಪ್ರತಿನಿಧಿಗಳು ಅಲ್ಲಿ ಇರಲೇಬೇಕು ಅಲ್ವಾ? ಅವರನ್ನೇ ಹೊರಗಿಟ್ಟು ನಿರ್ಧಾರ ತೆಗೆದುಕೊಂಡ್ರೆ ಅದು ಪ್ರಜಾಸತ್ತಾತ್ಮಕ ಆಗಿರೋದಿಲ್ಲ. ದುರದೃಷ್ಟವಶಾತ್ ಈ ಸಭೆಗಳು ಸರಿಯಾಗಿ ನಡೀತಾ ಇಲ್ಲ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಇನ್ನು ಆರ್ಥಿಕ ಭದ್ರತೆಯ ವಿಚಾರದಲ್ಲಿ ಅವರ 4ನೇ ಬೇಡಿಕೆ ಬಹಳ ಸ್ಪಷ್ಟವಾಗಿದೆ. EPS 95 ಅಡಿಯಲ್ಲಿ ಸಿಗುತ್ತಿರುವ ಕನಿಷ್ಠ 1,000 ರೂಪಾಯಿ ಪಿಂಚಣಿಯನ್ನ 7,500 ರೂಪಾಯಿಗಳಿಗೆ ಏರಿಸುವುದು. ಮತ್ತು ಇದರ ಜೊತೆಗೆ ತುಟ್ಟಿ ಭತ್ಯೆ ಅಂದ್ರೆ ಡಿಯರ್ನೆಸ್ ರಿಲೀಫ್, DA ಕೂಡ ಒದಗಿಸಬೇಕು. ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಅನ್ನೋದು ನಿವೃತ್ತರಾದ ಮೇಲೂ ಇರುತ್ತೆ ತಾನೆ. ಬೆಲೆಗಳು ಏರಿದಂತೆ ಪಿಂಚಣಿ ಕೂಡ ಏರ್ಬೇಕು. ಆಗ ಮಾತ್ರ ಗೌರವಯುತ ಜೀವನ ಸಾಧ್ಯ. 5ನೇ ಬೇಡಿಕೆ ಕೂಡ ಇದೇ ಸಾಮಾಜಿಕ ಭದ್ರತೆಯ ವಿಸ್ತರಣೆಯ ಬಗ್ಗೆ ಇದೆ. ESI ಮತ್ತು EPF ವ್ಯಾಪ್ತಿಯ ಮಿತಿಯನ್ನ ಹೆಚ್ಚಿಸುವುದು. ನಮ್ಮ ದೇಶದ ಬಹುಪಾಲು ಕಾರ್ಮಿಕರು ಅಸಂಘಟಿತ ವಲಯದಲ್ಲಿದ್ದಾರೆ. ಅವರಿಗೆ ಯಾವುದೇ ಭವಿಷ್ಯ ನಿಧಿಯಾಗಲಿ ಆರೋಗ್ಯ ವಿಮೆಯಾಗಲಿ ಇರೋದಿಲ್ಲ. ESI ನಂತಹ ವಿಮೆ ಇದ್ರೆ ಒಂದು ದೊಡ್ಡ ಕಾಯಿಲೆ ಬಂದಾಗ ಇಡೀ ಕುಟುಂಬ ಆರ್ಥಿಕವಾಗಿ ಬೀದಿಗೆ ಬೀಳೋದು ತಪ್ಪುತ್ತೆ. 25ರಲ್ಲಿ 100 ರೂಪಾಯಿಗೆ ಇದ್ದ ಬೆಲೆ ಇವತ್ತಿದೆಯಾ? ಆ ಕಾಲದ ಲೆಕ್ಕಾಚಾರ ಇಟ್ಕೊಂಡು ಇವತ್ತಿನ ದಿನ ಬೋನಸ್ ಕೊಡಲು ಸಾಧ್ಯವಿಲ್ಲ ಅಂದ್ರೆ ಅದು ಶುದ್ಧ ಹಾಸ್ಯಾಸ್ಪದ. ಇಂದಿನ ಜೀವನ ವೆಚ್ಚಕ್ಕೆ ತಕ್ಕಂತೆ ಆ ಮಿತಿಗಳು ಬದಲಾಗಲೇಬೇಕು. ನೀವು ಹೇಳಿದ 100ಕ್ಕೆ 100 ಸತ್ಯ. ಕಾಲ ಬದಲಾದಂತೆ ಕಾನೂನಿನ ಮಿತಿಗಳು ಅಪ್ಡೇಟ್ ಆಗಬೇಕು. ಇನ್ನು 7ನೇ ಬೇಡಿಕೆ ಬಹುಶಃ ಇದು ಅತ್ಯಂತ ಗಮನ ಸೆಳೆಯುವಂತಹ ವಿಚಾರ. ಸ್ಕೀಮ್ ಕಾರ್ಮಿಕರು ಮತ್ತು ಗುತ್ತಿಗೆ ಕಾರ್ಮಿಕರ ಅಂದ್ರೆ ಕಾಂಟ್ರಾಕ್ಟ್ ಕಾರ್ಮಿಕರ ಕಾಯಂಗೊಳಿಸುವಿಕೆ. ಇಲ್ಲಿ BMS ನೇರವಾಗಿ ಭಾರತೀಯ ಸಂವಿಧಾನವನ್ನೇ ಉಲ್ಲೇಖ ಮಾಡಿದೆ. ಸಂವಿಧಾನದ 14, 15, 16 ಮತ್ತು 21ನೇ ವಿಧಿಗಳ ಪ್ರಕಾರ ಈ ಕಾರ್ಮಿಕರ ಉದ್ಯೋಗವನ್ನ ಕಾಯಂಗೊಳಿಸಬೇಕು ಅಂತ ಅವರು ಆಗ್ರಹಿಸಿದ್ದಾರೆ. ಕೇವಲ ಕಾರ್ಮಿಕ ಹಕ್ಕುಗಳ ಬಗ್ಗೆ ಮಾತ್ರ ಅಲ್ಲ, ಸಂವಿಧಾನದ ಮೂಲಭೂತ ಹಕ್ಕುಗಳತ್ತ ಅವರು ಬೊಟ್ಟು ಮಾಡಿ ತೋರಿಸ್ತಿದ್ದಾರೆ.
ಈ ಸಾಂವಿಧಾನಿಕ ಉಲ್ಲೇಖ ಈ ಇಡೀ ಆಂದೋಲನಕ್ಕೆ ಒಂದು ದೊಡ್ಡ ತೂಕವನ್ನು ತಂದುಕೊಡುತ್ತೆ. ಇದನ್ನ ಸ್ವಲ್ಪ ವಿವರವಾಗಿ ನೋಡೋಣ. ವಿಧಿ 14 ಹೇಳುತ್ತೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ. ವಿಧಿ 15 ತಾರತಮ್ಯವನ್ನ ನಿಷೇಧಿಸುತ್ತೆ. ವಿಧಿ 16 ಸಮಾನ ಅವಕಾಶದ ಬಗ್ಗೆ ಮಾತನಾಡುತ್ತೆ. ಮತ್ತು ವಿಧಿ 21 ಪ್ರತಿಯೊಬ್ಬರಿಗೂ ಘನತೆಯಿಂದ ಬದುಕುವ ಹಕ್ಕನ್ನ ನೀಡುತ್ತೆ. ಈಗ ಒಂದು ಕಚೇರಿಯ ಉದಾಹರಣೆ ತೆಗೆದುಕೊಳ್ಳಿ. ಇಬ್ರು ವ್ಯಕ್ತಿಗಳು ಅಕ್ಕಪಕ್ಕ ಕೂತು ಒಂದೇ ರೀತಿಯ ಕೆಲಸ ಮಾಡ್ತಿರ್ತಾರೆ. ಒಂದೇ ಸಮಯ, ಒಂದೇ ಶ್ರಮ. ಆದರೆ ಒಬ್ಬ ಕಾಯಂ ಉದ್ಯೋಗಿ ಎಂಬ ಕಾರಣಕ್ಕೆ 50,000 ಸಂಬಳ, PF ಪಡಿತಾನೆ. ಪಕ್ಕದಲ್ಲಿರುವವನು ಗುತ್ತಿಗೆ ಕಾರ್ಮಿಕ ಎಂಬ ಒಂದೇ ಕಾರಣಕ್ಕೆ ಕೇವಲ 15,000 ಸಂಬಳ ಪಡಿತಾನೆ. ನಾಳೆ ಕೆಲಸ ಇರುತ್ತೋ ಇಲ್ವೋ ಅನ್ನೋ ಖಾತ್ರಿಯೂ ಇರೋದಿಲ್ಲ. ಒಂದೇ ಕೆಲಸಕ್ಕೆ ಎರಡೂ ರೀತಿಯ ಪ್ರತಿಫಲ ಕೊಡುವುದು ನೇರವಾಗಿ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿದೆ ಅನ್ನೋದು ಅವರ ಅತಿ ಬಲವಾದ ವಾದ. ಇದನ್ನ ಕೇಳಿದಾಗ ವಿಷಯದ ಗಾಂಭೀರ್ಯತೆ ಇನ್ನಷ್ಟು ಆಳವಾಗಿ ನಮಗೆ ನಾಟುತ್ತೆ. ಒಂದೇ ಡೆಸ್ಕ್, ಒಂದೇ ಕೆಲಸ, ಆದ್ರೆ ಬೇರೆ ಬೇರೆ ಹಣೆಪಟ್ಟಿ. ಇದು ಬದಲಾಗಬೇಕಾದ ವ್ಯವಸ್ಥೆ. ಇನ್ನು ಅವರ 8ನೇ ಮತ್ತು ಕೊನೆಯ ಪ್ರಮುಖ ಬೇಡಿಕೆ ನೇಮಕಾತಿ ನಿಷೇಧ ತೆರವಿನ ಕುರಿತಾಗಿದೆ. ಹೌದು, ಸರ್ಕಾರಿ ಅಥವಾ ಸಾರ್ವಜನಿಕ ವಲಯದಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ನಡೆಯಬೇಕಾದ ಸಾಮಾನ್ಯ ನೇಮಕಾತಿಗಳ ಮೇಲಿರುವ ನಿಷೇಧವನ್ನ ತಕ್ಷಣವೇ ಹಿಂಪಡೆಯಬೇಕು. ಯುವ ಜನತೆಗೆ ಖಾತ್ರಿ ಉದ್ಯೋಗಗಳನ್ನು ಕಲ್ಪಿಸಬೇಕು ಅಂತ ಅವರು ಒತ್ತಾಯಿಸ್ತಾ ಇದ್ದಾರೆ. ಹುದ್ದೆಗಳು ಖಾಲಿ ಇದ್ರೂ ಭರ್ತಿ ಮಾಡದಿರೋದು ಹಣ ಉಳಿಸುವ ತಂತ್ರ ಆಗಿರ್ಬೋದು. ಆದ್ರೆ 10 ಜನ ಮಾಡಬೇಕಾದ ಕೆಲಸವನ್ನ ಈಗಿರುವ 5 ಜನರೇ ಮಾಡಬೇಕಾಗುತ್ತೆ. ಇದರಿಂದ ಹಾಲಿ ಇರುವ ಕಾರ್ಮಿಕರ ಮೇಲೆ ತೀವ್ರವಾದ ಮಾನಸಿಕ ಮತ್ತು ದೈಹಿಕ ಒತ್ತಡ ಬೀಳುತ್ತೆ. ಇನ್ನೊಂದೆಡೆ ಲಕ್ಷಾಂತರ ವಿದ್ಯಾವಂತ ಯುವ ಜನರು ಉದ್ಯೋಗವಿಲ್ಲದೆ ಪರದಾಡ್ತಿರ್ತಾರೆ. ಹಾಗಾಗಿ ನೇಮಕಾತಿ ನಿಷೇಧವನ್ನ ತೆಗೆಯೋದು ಇಬ್ಬರ ಹಿತದೃಷ್ಟಿಯಿಂದಲೂ ಅತಿ ಮುಖ್ಯ. ಈ ಎಲ್ಲ 8 ಬೇಡಿಕೆಗಳನ್ನ ಒಟ್ಟಿಗೆ ನೋಡಿದಾಗ ಇದು ಕೇವಲ ವೇತನದ ಹೋರಾಟ ಅಲ್ಲ, ಇಡೀ ಕಾರ್ಮಿಕ ವಲಯದ ಸಮಗ್ರ ಸುಧಾರಣೆಗಾಗಿ ನಡೆಯುತ್ತಿರುವ ಹೋರಾಟ ಅನ್ನೋದು ಸ್ಪಷ್ಟವಾಗುತ್ತೆ. ಈ ಎಲ್ಲವನ್ನ ಸಾಧಿಸಲು ಅವರು ಆಯ್ಕೆ ಮಾಡಿಕೊಂಡಿರುವ ಹೋರಾಟದ ಸ್ವರೂಪದ ಬಗ್ಗೆಯೂ ನಾವು ಮಾತಾಡಬೇಕು. ಇದು ಕೇವಲ ಒಂದು ದಿನ ಬೀದಿಗಿಳಿದು ಗಲಾಟೆ ಮಾಡುವ ಮುಷ್ಕರ ಅಲ್ಲ. ಇದೊಂದು ಅತ್ಯಂತ ವ್ಯವಸ್ಥಿತವಾದ ಕಾರ್ಯಕ್ರಮ. ಕಪ್ಪು ಬ್ಯಾಡ್ಜ್ ಧರಿಸಿ ಕೆಲಸ ಮಾಡುವುದು, ಕೈಗಾರಿಕೆಗಳ ಗೇಟ್ ಮುಂದೆ ಸಭೆಗಳನ್ನ ಅಂದ್ರೆ ಗೇಟ್ ಮೀಟಿಂಗ್ ನಡೆಸೋದು, ಬೀದಿಗಳಲ್ಲಿ ರ್ಯಾಲಿಗಳನ್ನ ಆಯೋಜಿಸೋದು ಮತ್ತು ಕೊನೆಯ ಹಂತವಾಗಿ ಪ್ರಧಾನಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸುವ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಶಾಂತಿಯುತವಾಗಿ, ಅದರ ಬಹಳ ಪ್ರಬಲವಾಗಿ ತಮ್ಮ ವಿರೋಧವನ್ನ ದಾಖಲಿಸುವ ಪ್ರಯತ್ನ ಇದು. ಗೇಟ್ ಮೀಟಿಂಗ್ಗಳ ಮೂಲಕ ತಳಮಟ್ಟದ ಕಾರ್ಮಿಕರಲ್ಲಿ ಜಾಗೃತಿ ಮೂಡಿಸೋದು, ಅದೇ ಸಮಯದಲ್ಲಿ ಉನ್ನತ ಮಟ್ಟದ ಆಡಳಿತಗಾರರ ಮೇಲೆ ನೇರವಾದ ಒತ್ತಡ ನಿರ್ಮಿಸೋದು. ಇದೊಂದು ಬಾಟಮ್ ಅಪ್ ಮತ್ತು ಟಾಪ್ ಡೌನ್ ಆಗಿ ಕೆಲಸ ಮಾಡುವ ಸಮಗ್ರ ತಂತ್ರಗಾರಿಕೆ. ಸರ್ಕಾರಗಳು ಇನ್ನು ಮುಂದೆಯೂ ಕಣ್ಮುಚ್ಚಿ ಕೂರಲು ಸಾಧ್ಯವಿಲ್ಲ ಅನ್ನೋ ಸಂದೇಶವನ್ನ ರವಾನಿಸುವ ಪ್ರಯತ್ನ. ಹಾಗಾದ್ರೆ ಈ ಇಡೀ ವಿಶ್ಲೇಷಣೆಯ ಒಟ್ಟು ಅರ್ಥವೇನು? ಫೆಬ್ರವರಿ 25ರ BMSನ ಈ ಆಂದೋಲನ ಕೇವಲ ಬಿಡಿಬಿಡಿಯಾದ ಸಮಸ್ಯೆಗಳ ಮೊತ್ತ ಅಲ್ಲ. 32 ತಿಂಗಳು ಸಂಬಳವಿಲ್ಲದೆ ಕೆಲಸ ಮಾಡ್ತಿರುವ ನೌಕರರ ಕಣ್ಣೀರು, 5 ದಶಕ ದುಡಿದರೂ ಸ್ಕೀಮ್ ಕಾರ್ಮಿಕರು ಅಂತ ಕರೆಸಿಕೊಳ್ಳುವರು ಬೇಸರ, ಮತ್ತು ಯಾವುದೇ ಭದ್ರತೆ ಇಲ್ಲದ ಗುತ್ತಿಗೆ ಕಾರ್ಮಿಕರ ಅತಂತ್ರ ಸ್ಥಿತಿ, ಇವೆಲ್ಲದರ ಒಟ್ಟು ಸ್ಫೋಟವಾಗಿ ಈ ರಾಷ್ಟ್ರೀಯ ಪ್ರತಿಭಟನಾ ದಿನ ರೂಪುಗೊಂಡಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಇದರ ಜೊತೆಗೆ ನಾವಿನ್ನೊಂದು ವಿಚಾರವನ್ನು ಅರ್ಥ ಮಾಡ್ಕೊಳ್ಬೇಕು. ಇದು ದೇಶದ ಅಭಿವೃದ್ಧಿ ಮತ್ತು ಆ ಅಭಿವೃದ್ಧಿಗೆ ಕಾರಣರಾದ ಕಾರ್ಮಿಕರ ಕಲ್ಯಾಣದ ನಡುವೆ ಇರಬೇಕಾದ ಸಮತೋಲನದ ಬಗ್ಗೆ ಇದೆ. ನಮ್ಮ ದೇಶ ಆರ್ಥಿಕವಾಗಿ ವೇಗವಾಗಿ ಬೆಳೆಯುತ್ತಿದೆ ಅಂತ ನಾವು ಹೆಮ್ಮೆ ಪಡ್ತೀವಿ. ಆದರೆ ಆ ಬೆಳವಣಿಗೆಯ ಲಾಭ ಆರ್ಥಿಕತೆಯ ಬುನಾದಿಯಾಗಿರೋ ಕಾರ್ಮಿಕರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು. ಕಾರ್ಮಿಕರು ಆರ್ಥಿಕವಾಗಿ ಸಬಲರಾದಾಗ ಮಾತ್ರ ದೇಶ ನಿಜವಾದ ಅಭಿವೃದ್ಧಿ ಹೊಂದಲು ಸಾಧ್ಯ. ಆ ಸಮತೋಲನ ತಪ್ಪಿದಾಗ, ಆರ್ಥಿಕ ಅಸಮಾನತೆ ಹೆಚ್ಚಾದಾಗ ಇಂತಹ ಬೃಹತ್ ಆಂದೋಲನಗಳು ಸೃಷ್ಟಿಯಾಗುವುದು ಸಹಜ ಮತ್ತು ಅನಿವಾರ್ಯ. ನಾವು ಇದನ್ನೆಲ್ಲ ಯಾಕೆ ತಿಳಿದುಕೊಳ್ಬೇಕು? ನಮ್ಮ ಕೇಳುಗರಿಗೆ ಇದು ಯಾಕೆ ಅಷ್ಟು ಮಹತ್ವದ್ದು? ಯಾಕೆಂದ್ರೆ ಇದು ದೆಹಲಿಯಲ್ಲೂ ನಡೆಯುತ್ತಿರುವ ದೂರದ ವಿಷಯ ಅಲ್ಲ. ನಮ್ಮದೇ ಮನೆ ಅಕ್ಕಪಕ್ಕದಲ್ಲಿರುವ ಆಶಾ ಕಾರ್ಯಕರ್ತೆಯರು, ಬ್ಯಾಂಕ್ ಉದ್ಯೋಗಿಗಳು ದಿನನಿತ್ಯ ಎದುರಿಸುತ್ತಿರುವ ಆರ್ಥಿಕ ಮತ್ತು ಸಾಂವಿಧಾನಿಕ ಸವಾಲುಗಳು ಇವು. ಇವರ ಹಕ್ಕುಗಳ ಬಗ್ಗೆ, ವಾಸ್ತವಗಳ ಬಗ್ಗೆ ಅರಿವು ಹೊಂದುವುದು ಪ್ರಜ್ಞಾವಂತ ನಾಗರಿಕರಾಗಿ ನಮ್ಮೆಲ್ಲರ ಕರ್ತವ್ಯ. ಈ ಜ್ಞಾನ ನಮ್ಮ ಸುತ್ತಲಿನ ವ್ಯವಸ್ಥೆಯನ್ನ ಹೆಚ್ಚು ಸೂಕ್ಷ್ಮವಾಗಿ ನೋಡಲು ಸಹಾಯ ಮಾಡುತ್ತೆ. ಈ ಚರ್ಚೆಯನ್ನ ಮುಕ್ತಾಯಗೊಳಿಸುವಾಗ ನಾವು ಒಂದು ವಿಚಾರದ ಬಗ್ಗೆ ಆಳವಾಗಿ ಯೋಚಿಸಬೇಕು ಅಲ್ವಾ? ಖಂಡಿತ. ಇದು ಒಂದು ಬಹಳ ಪ್ರಮುಖ ಪ್ರಶ್ನೆಯನ್ನ ನಮ್ಮ ಮುಂದೆ ಹುಟ್ಟು ಹಾಕುತ್ತೆ.
ಇವತ್ತು ನಾವು ಚರ್ಚೆ ಮಾಡಿದ ವಿಷಯಗಳನ್ನ ಗಮನಿಸಿ ಕಾರ್ಮಿಕರು ತಮ್ಮ ಕನಿಷ್ಠ ವೇತನ ಪಿಂಚಣಿಗಾಗಿ ಈಗಲೂ ಬೀದಿಗಿಳಿದು ಹೋರಾಡ್ತಿದ್ದಾರೆ. ಆದರೆ ಜಗತ್ತು ಬಹಳ ವೇಗವಾಗಿ ಮುಂದಕ್ಕೆ ಹೋಗ್ತಿದೆ. ಆಟೋಮೇಷನ್, ಯಾಂತ್ರೀಕರಣ ಮತ್ತು ಗಿಗ್ ಎಕಾನಮಿಯಂಥ ಆಧುನಿಕ ವ್ಯವಸ್ಥೆಗಳು ವೇಗವಾಗಿ ಬೆಳೆಯುತ್ತಿವೆ. ಹೌದು, ನಮ್ಮ ಸ್ವಿಗ್ಗಿ, ಝೊಮ್ಯಾಟೊ ಡೆಲಿವರಿ ಬಾಯ್ಸ್, ಊಬರ್, ಓಲಾ ಕ್ಯಾಬ್ ಚಾಲಕರಂತಹ ಗಿಗ್ ಕಾರ್ಮಿಕರು ಯಾವುದೇ ಸಾಂಪ್ರದಾಯಿಕ ಕಾರ್ಮಿಕ ಕಾನೂನುಗಳ ವ್ಯಾಪ್ತಿಗೆ ಬರೋದೇ ಇಲ್ಲ. ಅವರು ಉದ್ಯೋಗಿಗಳೇ ಅಲ್ಲ, ಕೇವಲ ಪಾಲುದಾರರು ಅಂತ ಕಂಪನಿಗಳು ಹೇಳ್ತವೆ. ಕೇವಲ ಒಂದು ಆಲ್ಗಾರಿದಮ್ ಅವರ ಕೆಲಸವನ್ನ ನಿರ್ಧರಿಸುತ್ತೆ. ಕ್ಷಣ ಮಾತ್ರದಲ್ಲಿ ಕೆಲಸ ಕಸಿದುಕೊಳ್ಳಬಹುದು. ಹಳೆಯ ಕಾಲದ ಕಾಯಂ ಕಾರ್ಮಿಕರಿಗೆ ಇವತ್ತು 32 ತಿಂಗಳ ಸಂಬಳ ಸಿಗ್ತಾ ಇಲ್ಲ ಅಂದ್ರೆ ಭವಿಷ್ಯದಲ್ಲಿ ಈ ಹೊಸ ತಲೆಮಾರಿನ ಗಿಗ್ ಕಾರ್ಮಿಕರ ಉದ್ಯೋಗ ಭದ್ರತೆ ಇನ್ನೆಷ್ಟು ಸಂಕೀರ್ಣವಾಗಬಹುದು? ತಂತ್ರಜ್ಞಾನ ಬೆಳೆದಂತೆ ಶೋಷಣೆಯ ರೂಪಗಳು ಬದಲಾಗ್ತಿವೆಯಾ? ಅಂತಹ ಆಧುನಿಕ ಸವಾಲುಗಳಿಗೆ ನಮ್ಮ ವ್ಯವಸ್ಥೆ ಹೇಗೆ ಒಗ್ಗಿಕೊಳ್ಬೇಕು? ಇದರ ಬಗ್ಗೆ ದಯವಿಟ್ಟು ಎಲ್ಲರೂ ಸ್ವಲ್ಪ ಯೋಚನೆ ಮಾಡಬೇಕು. ನಿಜಕ್ಕೂ ಇದು ನಮ್ಮೆಲ್ಲರ ತಲೆಯಲ್ಲಿ ಗುಂಗುಟ್ಬೇಕಾದ ಆಳವಾದ ಪ್ರಶ್ನೆ. ವೇಗವಾಗಿ ಬದಲಾಗ್ತಿರುವ ಈ ಜಗತ್ತಿನಲ್ಲಿ ಕಾರ್ಮಿಕ ರಂಗದ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಸದ್ಯಕ್ಕೆ BMSನ ಆಂದೋಲನದ ಹಿಂದಿರುವ ಮೂಲ ದಾಖಲೆಗಳ ಮೇಲಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಹೌದು, ಇದುವರೆಗೂ ಈ ಮಾಹಿತಿ ಯುಕ್ತ ಪ್ರಯಾಣದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕಾಗಿ ಧನ್ಯವಾದಗಳು. ಹೊಸ ಮೂಲಗಳು ಮತ್ತು ಹೊಸ ಒಳನೋಟಗಳೊಂದಿಗೆ ಮತ್ತೊಂದು ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕುತೂಹಲದಿಂದಿರಿ, ಜಗತ್ತನ್ನ ಹೊಸ ದೃಷ್ಟಿಯಿಂದ ನೋಡ್ತಾ ಇರಿ, ಕಲಿಯುತ್ತಲೇ ಇರಿ.